ಈ ಪ್ರಪಂಚದಲ್ಲಿ ನಾವು ಚೆನ್ನಾಗಿ ಬದುಕೋದಕ್ಕೆ, ನಮಗೇನು ಬೇಕೋ ಅದು ನಾವು ತಗೊಳ್ಳೋದಕ್ಕೆ, ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡೋದಕ್ಕೆ, ಯಾರಿಗೂ ಸಲಾಂ ಹೊಡೆಯದೆ ನಾವು ಚೆನ್ನಾಗಿ ಬದುಕೋದಕ್ಕೆ ಬೇಕಾಗಿರೋ ಒಂದೇ ಒಂದು ವಸ್ತು ಅಂದರೆ ಅದು ದುಡ್ಡು. ಅದು ಯಾರ ಹತ್ರ ಇರುತ್ತೋ ಅವರು ಯಾರಿಗೂ ಸಾಲ ಪಡೆಯೋದಿಲ್ಲ, ಅವರು ಯಾರ ಕಾಲು ಬೀಳೋದಿಲ್ಲ, ಕಂಡಲ್ಲಿ ಸಾಲ ಮಾಡೋದಿಲ್ಲ, ಯಾರ ಹತ್ರನೂ ತಮ್ಮ ನೋವುಗಳನ್ನ ತೋಡ್ಕೊಳ್ಳೋದಿಲ್ಲ. ಹಾಗೆ ಬದುಕಬೇಕು ಅಂದರೆ ನಮಗೆ ತುಂಬಾ ದುಡ್ಡಿನ ಅವಶ್ಯಕತೆ ಇದೆ. ಈ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಏನೂ ನಡೆಯೋದಿಲ್ಲ. ನಮಗೇನು ಬೇಕು ಅದು ನಾವು ತಗೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡಿರಬೇಕು. ನಾವು ಸಾಲ ಮಾಡದೆ ಎಲ್ಲರ ಥರ ಸಂತೋಷದಿಂದ ಬದುಕೋದಕ್ಕೆ ನಮ್ಮ ಹತ್ರ ದುಡ್ಡು ಬೇಕು. ಒಳ್ಳೆಯ ಮತ್ತು ಸಂತೋಷದಿಂದ ಪಡೆದ ಅನುಭವಕ್ಕಿಂತ ಕೆಟ್ಟ ಮತ್ತು ಕಷ್ಟಗಳಿಂದ ಪಡೆದ ಅನುಭವ ನಮಗೆ ಹೆಚ್ಚು ಪಕ್ವತೆ ನೀಡುತ್ತೆ. ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಏನೂ ಸಾಗೋದಿಲ್ಲ ಗೆಳೆಯ. ಅಂತಹ ದುಡ್ಡನ್ನು ಸಂಪಾದಿಸಬೇಕು ಅಂದರೆ ನೀನು ಕಷ್ಟಪಡಬೇಕು, ನೀನು ಕಷ್ಟಪಟ್ಟು ದುಡಿಬೇಕು, ಬೆವರು ಹರಿಸ್ಬೇಕು. ಆಗ ಮಾತ್ರ ನೀನು ಶ್ರೀಮಂತನಾಗಿ ಬದುಕೋದಕ್ಕೆ ಸಾಧ್ಯ. ಇನ್ನೊಬ್ಬರಿಗೆ ಸಲಾಂ ಹೊಡೆಯದೆ ನೀನು ನೀನಾಗೆ ಬದುಕೋದಕ್ಕೆ ಸಾಧ್ಯ. ಗೆಳೆಯ, ಸುರಿದು ಹೋದ ಮಳೆ ಸರಿದು ಹೋದ ವೇಳೆ ಮತ್ತೆಂದಿಗೂ ನಿನಗೆ ಸಿಗಲಾರದು. ಹಾಗಂತ ಅದರೊಳಗೆ ನೀನು ಕಳೆದು ಹೋಗಬೇಡ. ಕೈ ಒಳಗಿರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆಯನ್ನು ಬಿಡು. ಕಣ್ಣೆದುರಿಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಿನ್ನದಾಗಬೇಕು. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು. ಹವ್ಯಾಸ ಬದಲಿಸಿ ನೋಡು, ಹಣೆ ಬರವೇ ಬದಲಾದೀತು. ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾದೀತು. ದೋಣಿ ಬದಲಿಸಬೇಕೆಂದೇನೂ ಇಲ್ಲ, ನಿನ್ನ ದಿಕ್ಕು ಬದಲಿಸಿದರೆ ಸಾಕು. ನೀನು ಸೇರುವ ದಳ ನಿನಗೆ ಎದುರಾದೀತು ಅಂತ ಹಿರಿಯರೊಬ್ಬರು ಸುಂದರವಾದ ಮಾತನ್ನು ಹೇಳಿದ್ದಾರೆ. ಮುಂದುವರಿಯಲು ಪ್ರಯತ್ನಿಸಿದವನಿಗೆ ಸಹಾಯ ಮಾಡು, ಆಗ ನಿನ್ನ ಅಭಿವೃದ್ಧಿಗೆ ಮತ್ತೊಬ್ಬರು ನಿನಗೆ ಸಹಾಯ ಮಾಡ್ತಾರೆ. ಹಳೆಯ ಹುಟ್ಟು ಸಾವು ಗುಟ್ಟಾಗಿಟ್ಟ, ನೋವು ನಲಿವು ಜೊತೆಗೆ ಇಟ್ಟ, ಮತ್ತಷ್ಟು ಬೇಕೆಂಬ ಆಸೆಯನ್ನು ಇಟ್ಟ, ಸಾಕೆಂದು ಹೇಳುವುದನ್ನು ಮರೆತೇ ಬಿಟ್ಟ, ಎಲ್ಲವನ್ನೂ ಕೊಟ್ಟು ಕಲ್ಲಾಗಿ ಕೂತೇ ಬಿಟ್ಟ ಆ ಭಗವಂತ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೊಟ್ಟ ಮಾತು ಇಟ್ಟ ನಂಬಿಕೆ ಸುಳ್ಳಾದರೆ ಆತನ ಬೆಲೆ ಖಂಡಿತವಾಗಲೂ ಶೂನ್ಯವೇ. ನೋವು ಮತ್ತು ಅವಮಾನ ಬದುಕು ಬೆಂದು ಹೋಗುವಂತೆ ಮಾಡುತ್ತೆ. ತಾಳ್ಮೆ ಮತ್ತು ಧೈರ್ಯ ಬಿದ್ದ ಬದುಕನ್ನು ಎದ್ದು ನಿಲ್ಲುವಂತೆ ಮಾಡುತ್ತೆ. ನಿನ್ನ ಜೀವನ ಕೂಡ ಹಾಗೆ ಆಗಬೇಕು. ಎದ್ದೇಳು, ಹೊರಡು, ನಿನ್ನ ಗುರಿಯತ್ತ ಹೊರಡು. ನೀನು ಏನಾದರೂ ಒಂದು ದೊಡ್ಡದಾಗಿ ಸಾಧಿಸೋ ತನಕ ನಿಲ್ಲಬೇಡ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ನೋವುಗಳ ನಡುವೆ ನೆಮ್ಮದಿ ಹುಡುಕೋದೇ ಜೀವನ, ನಿರಾಸೆಗಳ ನಡುವೆ ಭರವಸೆಯೊಂದಿಗೆ ಸಾಗುವುದೇ ಪಯಣ. ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಚಾನಲ್ನ ಒಂದು ವೇಳೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.